ಎಲ್ಲರಿಗೂ ನನ್ನ ನಮಸ್ಕಾರಗಳು. ರೂಪಣಾತ್ಮಕ ಪರೀಕ್ಷೆ 2 FA2 ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್, ತರಗತಿ 7, ವಿಷಯ ಪ್ರಥಮ ಭಾಷೆ ಕನ್ನಡ, ಸಮಯ 40 ನಿಮಿಷ, ಗರಿಷ್ಠ 20 ಅಂಕಗಳು. ಈಗ ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 7ನೇ ತರಗತಿ ಪ್ರಥಮ ಭಾಷೆಯ FA2 ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಅನ್ನು ನೋಡೋಣ. ಮೊದಲನೇ ಪ್ರಶ್ನೆ ಇದೆ. ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಮೊದಲು ನೋಡಿ. ಹಿಲ್ಟನ್ ಹೆಡ್ ಚಳುವಳಿ ಪಾಠದ ಲೇಖಕರು ಯಾರು ಅಂತ 4 ಉತ್ತರಗಳನ್ನು ಕೊಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಬರೆಯಲಾಗಿದೆ. ಇದರ ಕೆಳಗಡೆ, ಈ ಪ್ರಶ್ನೆ ಪತ್ರಿಕೆಯ ಕೆಳಗಡೆ ಇದರ ಉತ್ತರಗಳಿರುತ್ತೆ ಮತ್ತು ಇದರ PDF ಲಿಂಕನ್ನು ಕೂಡ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಹೀಗಾಗಿ ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ, ನಂತರ ಉತ್ತರಗಳನ್ನು ನೋಡೋಣ. ಎರಡನೇದು, ಮೈಲಾರ ಮಹಾದೇವ ಅವರು ಜನಿಸಿದ ಗ್ರಾಮ ಯಾವುದು ಅಂತ 4 ಉತ್ತರಗಳನ್ನು ಕೊಡಲಾಗಿದೆ. ಇಲ್ಲಿ ಕೂಡ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಬರೆಯುವಂಥದ್ದು. ಎರಡನೇ ಪ್ರಶ್ನೆ, ಇಲ್ಲಿ 1 ಅಂಕದ ಪ್ರಶ್ನೆಗಳಿವೆ. ಭಾಗ್ಯದ ಬಳೆಗಾರ ಪದ್ಯದಲ್ಲಿ ತಾಯಿ ಹಟ್ಟಿಯಲ್ಲಿ ಕುಳಿತು ಯಾವ ಆಟ ಆಡುತ್ತಿದ್ದಾಳೆ? 4ನೇದು, ವಚನಗಾರ್ತಿ ಸತ್ಯಕ್ಕನ ವಚನಗಳ ಅಂಕಿತ ನಾಮ ಯಾವುದು? 5ನೇ ಪ್ರಶ್ನೆ 2 ಅಂಕದ ಪ್ರಶ್ನೆಗಳು. ಹಿಲ್ಟನ್ ಹೆಡ್ನಲ್ಲಿ ಪರಿಸರ ಚಳವಳಿ ಏಕೆ ಆರಂಭವಾಯಿತು? 6ನೇ ಪ್ರಶ್ನೆ, ಗೊಂಬೆ ಕಲಿಸುವ ನೀತಿ ಪದ್ಯದ ಪ್ರಕಾರ ಕಬ್ಬು ಮತ್ತು ಗಂಧ ನಮಗೆ ನೀಡುವ ಸಂದೇಶವೇನು? 7ನೇ ಪ್ರಶ್ನೆ, ಜೇಡರ ದಾಸಿಮಯ್ಯನವರು ತಮ್ಮ ವಚನದಲ್ಲಿ ಅಚಲವಾದ ಭಕ್ತಿಯ ಬಗ್ಗೆ ಏನು ಹೇಳಿದ್ದಾರೆ? ಈಗ ಪ್ರಶ್ನೆ 4 2 ಅಂಕದ 3 ಅಂಕದ 2 ಪ್ರಶ್ನೆಗಳಿವೆ. ಒಟ್ಟು 6 ಅಂಕಗಳು. 8ನೇದು, ದಂಡಿ ಸತ್ಯಾಗ್ರಹದಲ್ಲಿ ಮೈಲಾರ ಮಹಾದೇವ ಅವರ ಪಾತ್ರವೇನು? 9ನೇ ಪ್ರಶ್ನೆ, ಭಾಗ್ಯದ ಬಳೆಗಾರನಿಗೆ ಹೆಣ್ಣು ಮಗಳು ತನ್ನ ತವರೂರಿನ ದಾರಿಯನ್ನು ಹೇಗೆ ವಿವರಿಸುತ್ತಾಳೆ? ಈಗ 4 ಅಂಕದ ಒಂದೇ ಪ್ರಶ್ನೆ ಇದೆ. 10ನೇ ಪ್ರಶ್ನೆ, ಗೊಂಬೆ ಕಲಿಸುವ ನೀತಿ ಪದ್ಯದಲ್ಲಿ ಗೊಂಬೆ ಜೀವನದ ಯಾವ ಮೌಲ್ಯಗಳನ್ನು ಬೋಧಿಸುತ್ತದೆ ಅಂತ. ಈಗ ಪ್ರಶ್ನೆ ಪತ್ರಿಕೆ ಆಯಿತು. ಈ ಉತ್ತರಗಳನ್ನು ನೋಡೋಣ. ಇಲ್ಲಿ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳು ಎರಡೂ ಕೊಡಲಾಗಿದೆ. ಅವುಗಳನ್ನು ಕಂಪ್ಲೀಟಾಗಿ ನೋಡೋಣ. ಹಿಲ್ಟನ್ ಹೆಡ್ ಚಳವಳಿ ಪಾಠದ ಲೇಖಕ ಯಾರು ಅಂದರೆ ಡಿಸೋಜ, ವಿ ಗಾಯತ್ರಿ, ಶಶಧರ್, ವಿಶ್ವಾಮಿತ್ರ, ಡಾಕ್ಟರ್ ಎಂ ಅಕ್ಬರ್ ಅಲಿ. ಸರಿಯಾದ ಉತ್ತರ ಇದು ಶಶಧರ್ ವಿಶ್ವಾಮಿತ್ರ ಅನ್ನುವಂತಹ ಉತ್ತರ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಮೈಲಾರ ಮಹಾದೇವ ಅವರು ಜನಿಸಿದ ಗ್ರಾಮ ಯಾವುದು ಅಂತಕ್ಕಂಥದ್ದು ಮೋಟೆಬೆನ್ನೂರು, ಹೊಸರಿತ್ತಿ, ಕಲಾದಗಿ, ಬಾಗೇವಾಡಿ ಅಂತಿದೆ. ಉತ್ತರ ಮೋಟೆಬೆನ್ನೂರು ಅನ್ನುವಂಥ ಉತ್ತರ ಸರಿಯಾದಂಥ ಉತ್ತರ. ಇನ್ನು 3ನೇ ಪ್ರಶ್ನೆ, ಭಾಗ್ಯದ ಬಳೆಗಾರ ಪದ್ಯದಲ್ಲಿ ತಾಯಿ ಹಟ್ಟಿಯಲ್ಲಿ ಕುಳಿತು ಯಾವ ಆಟ ಆಡುತ್ತಿದ್ದಾಳೆ ಅಂದರೆ ಅವಳು ಪಗಡೆಯ ಆಟವನ್ನು ಆಡುತ್ತಿದ್ದಾಳೆ ಅನ್ನುವಂತಹ ಉತ್ತರ. 4ನೇ ಪ್ರಶ್ನೆ, ವಚನಗಾರ್ತಿ ಸತ್ಯಕ್ಕನ ವಚನಗಳ ಅಂಕಿತ ನಾಮ ಯಾವುದು ಅಂದರೆ ಸತ್ಯಕ್ಕನ ವಚನಗಳ ಅಂಕಿತ ನಾಮ ಶಂಭುಜಕೇಶ್ವರ ಅನ್ನುವಂಥ ಉತ್ತರ. ಇನ್ನು 5ನೇ ಪ್ರಶ್ನೆ, ಹಿಲ್ಟನ್ ಹೆಡ್ನಲ್ಲಿ ಪರಿಸರ ಚಳವಳಿ ಏಕೆ ಆರಂಭವಾಯಿತು ಅಂತ ಪ್ರಶ್ನೆ ಇದೆ. ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಲಾಭಕ್ಕಾಗಿ ಪುರಾತನ ಓಕ್ ಮರಗಳನ್ನು ಕಡಿಯುವುದು, ಹಳೆಯ ಕಾಲದ ಹೊಂಡಗಳನ್ನು ಮುಚ್ಚುವುದು ಮತ್ತು ಪರಿಸರವನ್ನು ಹಾಳು ಮಾಡಿ ರೆಸಾರ್ಟ್ ಹಾಗೂ ಗಾಲ್ಫ್ ಕೋರ್ಸ್ಗಳನ್ನು ನಿರ್ಮಿಸುವುದನ್ನು ವಿರೋಧಿಸಿ ಪರಿಸರ ಚಳವಳಿಯನ್ನು ಆರಂಭವಾಯಿತು ಅಂತ. ಇನ್ನು 6ನೇ ಪ್ರಶ್ನೆಗೆ ಪ್ರಶ್ನೆ ನೋಡೋಣ, ಅನಂತರ ಉತ್ತರ. ಗೊಂಬೆ ಕಲಿಸುವ ನೀತಿ ಪದ್ಯದ ಪ್ರಕಾರ ಕಬ್ಬು ಮತ್ತು ಗಂಧ ನಮಗೆ ನೀಡುವ ಸಂದೇಶವೇನು ಅಂತಿದೆ. ಉತ್ತರ, ಮೈಯನ್ನು ಹಿಂಡಿ ನೊಂದರೂ ಕಬ್ಬು ಸಿಹಿಯನ್ನೇ ಕೊಡುತ್ತದೆ ಮತ್ತು ತೇದರೂ ಗಂಧವು ಪರಿಮಳವನ್ನೇ ನೀಡುತ್ತದೆ. ಅದೇ ರೀತಿ ನಾವು ಎಷ್ಟೇ ಕಷ್ಟಪಟ್ಟರೂ ಇತರರಿಗೆ ಉಪಕಾರ ಮಾಡಬೇಕು ಎಂಬ ನೀತಿಯನ್ನು ಇವು ತಿಳಿಸುತ್ತವೆ. 7ನೇ ಪ್ರಶ್ನೆ, ಜೇಡರ ದಾಸಿಮಯ್ಯನವರು ತಮ್ಮ ವಚನದಲ್ಲಿ ಅಚಲವಾದ ಭಕ್ತಿಯ ಬಗ್ಗೆ ಏನು ಹೇಳಿದ್ದಾರೆ? ಹರಿದ ಗೋಣಿಯ ಚೀಲದಲ್ಲಿ ತುಂಬಿದ ಭತ್ತವು ದಾರಿಯುದ್ದಕ್ಕೂ ಸೂರಿ ಹೋಗುವಂತೆ ದೃಢವಿಲ್ಲದ ಅಥವಾ ಕೆಟ್ಟ ಉದ್ದೇಶದ ಮನಸ್ಸಿನ ಭಕ್ತಿಯು ವ್ಯರ್ಥವಾಗುತ್ತದೆ, ಅಂತಹವನು ಏನನ್ನೂ ಗಳಿಸಲಾರ ಎಂದು ದಾಸಿಮಯ್ಯನವರು ಹೇಳಿದ್ದಾರೆ. ಇನ್ನು 8ನೇ ಪ್ರಶ್ನೆ, ದಂಡಿ ಸತ್ಯಾಗ್ರಹದಲ್ಲಿ ಮೈಲಾರ ಮಹಾದೇವ ಅವರ ಪಾತ್ರವೇನು? ಉತ್ತರ, ಗಾಂಧೀಜಿಯವರ ಸಬರಮತಿ ಆಶ್ರಮದ ಕರೆಯ ಮೇರೆಗೆ ಮೈಲಾರ ಮಹಾದೇವ ಅವರು ಅಲ್ಲಿಗೆ ಹೋದರು. 1936ರಲ್ಲಿ ನಡೆದ ಪ್ರಸಿದ್ಧ ದಂಡಿ ಸತ್ಯಾಗ್ರಹದಲ್ಲಿ ಕರ್ನಾಟಕದ ಏಕೈಕ ಪ್ರತಿನಿಧಿಯಾಗಿ ಭಾಗವಹಿಸಿ 6 ತಿಂಗಳು ಸೆರೆಮನೆ ವಾಸ ಅನುಭವಿಸಿದರು. ಇನ್ನು 9ನೇ ಪ್ರಶ್ನೆ, ಭಾಗ್ಯದ ಬಳೆಗಾರನಿಗೆ ಹೆಣ್ಣು ಮಗಳು ತನ್ನ ತವರೂರಿನ ದಾರಿಯನ್ನು ಹೇಗೆ ವಿವರಿಸುತ್ತಾಳೆ? ಬಾಳೆ ಗಿಡಗಳು ಬಲಕ್ಕೆ ಮತ್ತು ಸೀಬೆ ಗಿಡಗಳು ಎಡಕ್ಕೆ ಇರುವ ದಾರಿಯ ನಟ್ಟ ನಡುವೆ ಹೋಗಬೇಕು ಎಂದು ಹೇಳುತ್ತಾಳೆ. ಅಲ್ಲಿ ಹಂಚಿನ ಮನೆ, ಕಂಚಿನ ಕದ, ಮಿಂಚುವ 2 ಗಿಣಿಗಳು ಇರುವ ಮನೆಯೇ ತನ್ನ ತವರೂರು ಎಂದು ಗುರುತು ನೀಡುತ್ತಾಳೆ. ಇನ್ನು 10ನೇ ಪ್ರಶ್ನೆ, ಗೊಂಬೆ ಕಲಿಸುವ ನೀತಿ ಪದ್ಯದಲ್ಲಿ ಗೊಂಬೆಯ ಜೀವನದ ಯಾವ ಮೌಲ್ಯಗಳನ್ನು ಬೋಧಿಸುತ್ತದೆ? 4 ಅಂಕದ ಪ್ರಶ್ನೆ. ಈಗ ಉತ್ತರ ನೋಡೋಣ. ಗೊಂಬೆಯು ಜೀವನದಲ್ಲಿ ಎಷ್ಟೇ ಸೋಲು ಅಥವಾ ಸಂಕಷ್ಟ ಬಂದರೂ ಧೃತಿಗೆಡಬಾರದು ಎಂಬ ಪಾಠ ಕಲಿಸುತ್ತದೆ. ಯಾರೇ ಅದನ್ನು ಕೆಳಕ್ಕೆ ತಳ್ಳಿದರೂ ಅದು ಮರಳಿ ಎದ್ದು ನಿಲ್ಲುವ ಮೂಲಕ ಆತ್ಮವಿಶ್ವಾಸವನ್ನು ತೋರುತ್ತದೆ. ಗುಡಿಸಲೇ ಇರಲಿ ಅಥವಾ ಅರಮನೆಯೇ ಇರಲಿ,
ಕಷ್ಟವಿರಲಿ ಅಥವಾ ಸುಖವಿರಲಿ ಅಳುಕದೇ ನಗು ನಗುತ್ತಾ ಆಡಬೇಕು ಎಂಬ ಸಮಚಿತ್ತದ ಗುಣವನ್ನು ತಿಳಿಸುತ್ತದೆ. ಕಬ್ಬು ಮತ್ತು ಗಂಧದ ಉದಾಹರಣೆಯ ಮೂಲಕ ನಮಗೆ ನೋವಾದರೂ ಲೋಕಕ್ಕೆ ಒಳ್ಳೆಯದನ್ನೇ ಮಾಡಬೇಕು ಎಂಬ ಪರಹಿತ ಚಿಂತನೆಯನ್ನು ಕಲಿಸುತ್ತದೆ. ಅಂತಿಮವಾಗಿ ಈ ಇಡೀ ಜೀವನದ ಆಟವನ್ನು ಆಡಿಸುವವನು ದೇವರು, ಸೂತ್ರಧಾರ ಮತ್ತು ಅವನ ಕೈ ಸೋತರೆ, ಅಂದರೆ ಅವನ ಕರುಣೆ ಮುಗಿದರೆ ಜೀವನದ ಕಥೆ ಮುಗಿಯುತ್ತದೆ ಎಂಬ ತತ್ವವನ್ನು ಇದು ಬೋಧಿಸುತ್ತದೆ. 6ರಿಂದ 10ನೇ ತರಗತಿವರೆಗಿನ FA ಪ್ರಶ್ನೆ ಪತ್ರಿಕೆ ಮತ್ತು SA ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಪ್ರಶ್ನೆಗಳನ್ನು ತಾವು ಕೂಡ ಒಂದು ಬಾರಿ ವೆರಿಫೈ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.